ನಮಸ್ಕಾರ ರೀ. ಇವತ್ತು ಮನೆಯೊಳಗೆ ನಾವು ಹೆಂಗೆ ಹೋಟೆಲ್ ಸ್ಟೈಲ್ನೊಳಗೆ ತಂದೂರಿ ನಾನ್ ರೊಟ್ಟಿ ಮಾಡೋದು ತೋರಿಸ್ತೀನಿ. 2 ಬೌಲ್ ಹಿಟ್ಟು ತೊಗೊಂಡೇನಿ. ಇಲ್ಲಿ ಮೈದಾ ಹಿಟ್ಟು, ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ. ಮೇನ್ ಇದಕ್ಕೆ ಬೇಕಾಗಿರೋದು ನೋಡಿರಿ, ಉಪ್ಪು ಹಾಕೇನಿ, 1/4 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆ ಹಾಕೇನಿ. ಹಾಕಲೇಬೇಕು ಸಕ್ಕರೆನ. ಆನಂತರ ಬೇಕಿಂಗ್ ಪೌಡ್ರ್ 3/4 ಚಮಚೆ, 3/4 ಸ್ಪೂನ್ ಬೇಕಿಂಗ್ ಪೌಡ್ರ್, ಟೇಬಲ್ ಸ್ಪೂನ್ಲೆ. ಆನಂತರ ಅರ್ಧ ಸ್ಪೂನು ಅಡುಗೆ ಸೋಡಾ, ಅರ್ಧ ಸ್ಪೂನ್ ಅಡುಗೆ ಸೋಡಾ ಹಾಕಬೇಕು. ಇದ್ರಾಗ ಯಾವುದನ್ನು ಸ್ಕಿಪ್ ಮಾಡಬಾರ್ದು. 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಬೇಕು. ಮೊಸರು ಒಂದು 4 ಟೇಬಲ್ ಸ್ಪೂನ್ ಮೊಸರು ಹಾಕಬೇಕು. ಇಷ್ಟು ಹಾಕಿನ ಚೆಂದ ಕಲಸ್ಬೇಕಿದ್ನ, ಮಿಕ್ಸ್ ಮಾಡಬೇಕು ಮೊದಲು. ಆಮೇಲೆ ನೀರು ಹಾಕಿ ಕಲಸುವಂಗಿಲ್ಲ, ಇದಕ್ಕೆ ಹಾಲು ಹಾಕಿ ಕಲಿಸ್ಬೇಕು. ನಾರ್ಮಲ್ ಹಾಲು, ಆರಿದಂಥ ಹಾಲನ್ನು ಹಾಕಿ ಕಲಿಸ್ಬೇಕು. ನೋಡಿರಿ, 1 ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ಹಾಲು ಕರೆಕ್ಟ್ ಆಗ್ತತಿ ಇಲ್ಲಿ ಕಲ್ಸಕ್ಕೆ. ಚಪಾತಿ ಹದಕ್ಕೆ ಕಲಿಸಿಡಬೇಕು. ಇದನ್ನು ಒಂದು ಗಂಟೆ ನೆನೆಕಿಡಬೇಕು. ಇದು ಮಾಡೋದಕ್ಕಿಂತ ಮುಂಚೆ 1 ಗಂಟೆ ನೆನೆಕಿಡಬೇಕು. ನೋಡಿರಿ, ಈಗ ಚಪಾತಿ ಹದಕ್ಕೆ ಕಲಿಸ್ಬೇಕು. ಇದಕ್ಕೆ ಮೇಲೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಸೈಡಿಗೆ. ಚಲೋತ್ನಂಗೆ ಇದನ್ನು ಮಿದ್ದಬೇಕು. ಈ ಥರ ಮಿದ್ದಿದಷ್ಟು ಹಿಟ್ಟು ಚೆನ್ನಾಗಿ ಬರ್ತೈತಿ. ಚಲೋ ಒಂದು 5 ನಿಮಿಷ ಮಿದ್ದಿ ಇದನ್ನು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಇದರ ಜೊತೆಗೆ ಒಂದು ಪನ್ನೀರ್ ಗ್ರೇವಿ ಮಾಡ್ಕೊಳೋಣ. ಈ ತಂದೂರಿ ನಾನ್ ರೋಟಿ ಜೋಡಿ ಪನ್ನೀರ್ ಗ್ರೇವಿ ಸೂಪರ್ ಕಾಂಬಿನೇಷನ್ನು, ಟೇಸ್ಟಿಯಾಗಿ ಬರ್ತೈತಿ ಮಾಡೋಣ. ಈಗ ನೋಡಿರಿ, ಕ್ಯಾಪ್ಸಿಕಮ್, ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಈ ಥರ ಸ್ಕ್ವೇರ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. ಈರುಳ್ಳಿ ಕೂಡ ಇದೇ ಥರ ಸ್ಕ್ವೇರ್ನಾಗ ಇರಬೇಕು, ದೊಡ್ಡ ದೊಡ್ಡ ಪೀಸ್. ಎರಡೂ ಫ್ರೈ ಮಾಡಿ ಇಟ್ಕೊಳ್ಳೋಣ ಸೈಡ್ಗೆ. ಇದ್ರಾಗ ಸ್ವಲ್ಪ ಗ್ರ್ಯಾಂಡ್ ಮಾಡೋಕ್ಕೂ ಈರುಳ್ಳಿ ಇಟ್ಕೊತೀನಿ, ಅರ್ಧ ತೆಗಿತೀನಿ. ಒಂದು 4 ಈರುಳ್ಳಿನ ಹೆಚ್ಚಿದ್ದೆ ನಾನು. 2 ಫ್ರೈ ಮಾಡಿನ ತೆಗ್ದಾನಿ, ಇನ್ನೆರಡು ಇಲ್ಲೇ ರುಬ್ಬಾಕಬೇಕಿದು. ಇದ್ರಾಗ ಒಂದು ಗಡ್ಡಿ ಬೆಳ್ಳುಳ್ಳಿ, ಶುಂಠಿ ಹಾಕ್ತೀನಿ. ನೋಡಿರಿ, ಬೆಳ್ಳುಳ್ಳಿ ಶುಂಠಿ ಹಾಕ್ತೇನೆ. 1 ಗಡ್ಡಿ ಬೆಳ್ಳುಳ್ಳಿ, ಶುಂಠಿ ಇವನು ಫ್ರೈ ಮಾಡೋಣ. ಮಸಾಲೆಗೋಸ್ಕರ ಇದು ಹೆಚ್ಚಿನ ಮಸಾಲೆ ಎಂಥದ್ದು ಹಾಕಿಲ್ಲ ನಾನು, ಸಿಂಪಲ್ ಮಾಡೀನಿ. ಭಾಳ ಟೇಸ್ಟಿಯಾಗಿ ಬಂದಿತ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ತಿಂದು ಬರೋದಕ್ಕಿಂತ ಮನೆಯೊಳಗೆ ರುಚಿಯಾಗಿ ಮಾಡ್ಯಾರ ಖುಷಿ ಇರ್ತೈತಿ. ನೋಡಿರಿ, ಚಕ್ಕಿ ಒಂದು 1/4 ಇಂಚು ಚಕ್ಕಿ, ಭಾಳ ಬೇಡ, ಅದ್ರದ್ದೇ ಸ್ಮೆಲ್ ಆಕತಿ. ಭಾಳ ಹಾಕಿರ 1/4 ಇಂಚು ಚಕ್ಕಿ. ಒಂದು 3 ಲವಂಗ ಹಾಕ್ತೇನೆ ನಾನು. ಆನಂತರ ಹಾಕೇನಿ ಟೊಮೆಟೊ ಹಾಕಿಂದ. ಮತ್ತೇನು ಹಾಕಿಲ್ಲ ನಾನು, ಚಕ್ಕಿ ಲವಂಗ, ಬೇರೆ ಎಂಥದ್ದು ಬೇಡ. ಎರಡು ಮೀಡಿಯಮ್ ಸೈಜಿನ ಹಣ್ಣಾದಂಥ ಟೊಮೆಟೊ ಸಣ್ಣಗೆ ಹೆಚ್ಚು ಹಾಕ್ತೀನಿ. ಅದು ಸ್ಮೂತಾಗಿ ಬೇಯಬೇಕು, ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಬೇಯಬೇಕು. ಒಂದು 3 ಲವಂಗ ಹಾಕ್ತೀನಿ. 1/4 ಇಂಚು ಚಕ್ಕಿ ಹಾಕೀನಿ, 3 ಲವಂಗ. ಮತ್ತು ಯಾವುದನ್ನು ಹಾಕಿಲ್ಲ ನಾನು. ಗೋಡಂಬಿ ಒಂದು 8-10 ಪೀಸ್ ಗೋಡಂಬಿ ಹಾಕೋಣ. ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದು. ಸಾಕಿನ ಫ್ರೈ ಮಾಡ್ಕೊಳೋದು. ಸ್ವಲ್ಪ ಆರಿಂದ ಗ್ರೈಂಡ್ ಮಾಡೀನಿ ನೋಡಿರಿ. ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೊಳೋಣ. ಇವಾಗ ಪನ್ನೀರ್ ಪೀಸ್ಗಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳೋಣ. ಕಲರ್ ಚೇಂಜ್ ಆಗೋದು ಬೇಡ,
ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಯಾಕಂದ್ರೆ ಗ್ರೇವಿ ಒಳಗದು ಪೀಸ್ ಆಗಲ್ಲ, ಒಡೆಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದನ್ನ ಆಯಿಲ್ ಹಾಕಿ ಅಥವಾ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಭಾಳ ಹೊತ್ತು ಬೇಡ, ಸ್ವಲ್ಪ ಹೊತ್ತು. ಇಷ್ಟಾದ್ರೆ ಸಾಕು. ಪ್ಲೇಟ್ನಾಗ ತೆಗೆದಿಡೋಣ. ನಂತರ ಗ್ರೇವಿಗೆ ಒಗ್ಗರಣೆ ಹಾಕೋಣ. ಅದೇ ಬಾಳಿಗೆ ಒಳಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿಬಿಡೋಣ. ಇದು ಫ್ರೈ ಮಾಡ್ಕೊಂಡಿರ್ತೇವೆ ಹೆಂಗಾದರೂ. ಇದಕ್ಕೀಗ ಗ್ರೈಂಡ್ ಮಾಡಿದಂಥ ಮಸಾಲ ಹಾಕೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಅಂತ ಕೆಂಪಕ್ಷರದಾಗ ವರ್ಡ್ ಇರ್ತೈತಲ್ಲ, ಫ್ರೆಶ್ ಮಾಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿರಿ. ಗ್ರೈಂಡ್ ಮಾಡಿದಂಥ ಮಸಾಲ ಹಾಕಿಬಿಡೋಣ. ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಕುದಿ ಹತ್ತಿಂದ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಣ. ಇದಕ್ಕೆ ಗ್ರೇವಿ ಅತಿ ಗಟ್ಟಿ ಆಗಬಾರ್ದು, ಅತಿ ತೆಳ್ಳಗೆ ಆಗಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ನೀರು ಹಾಕೋಣ. 5 ನಿಮಿಷ ಚಲೋ ಹೊತ್ನಾಗ ಕುದಿಬೇಕು. ಕುದ್ದ ನಂತರ ಇವು ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕಿಂದ ಒಂದು 2 ನಿಮಿಷ ಕುದ್ರೆ ಸಾಕು. ಭಾಳ ತನಕ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸಿಬಿಟ್ರೆ ಸಾಕು. ಪ್ಲೇಟ್ ಮುಚ್ಚಿ ಬೇಯಿಸಿ ತೆಗೆದುಬಿಡೋಣಂತ. ಇಲ್ಲಿ 4 ಜನಕ್ಕೆ ಮನೆಯೊಳಗೆ ನಾನು ರೋಟಿ ಪನ್ನೀರ್ ಗ್ರೇವಿ ಮಾಡೀನಿ ನೋಡಿರಿ. ಒಂದು 2 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ಕುದಿಸಿ ತೆಗೆದುಬಿಟ್ರೆ ರೆಡಿ ಆಕತಿ ನಮ್ಮ ಪನ್ನೀರ್ ಗ್ರೇವಿ. ಇನ್ನು ರೋಟಿ ಮಾಡೋಣ. ಸಾಕು, ಕೊತ್ತಂಬರಿ ಹಾಕೀನಿ ಫೈನಲಾಗಿ. ತೆಗೆದಿಟ್ಬಿಡೋಣ ಸೈಡಿಗೆ. ರೋಟಿ ಮಾಡೋಣ. ಆರಾಮ್ಸೆ ಮನೆಯೊಳಗನ ತಂದೂರಿ ನಾನ್ ರೋಟಿ ಮಾಡಿಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿರಿ ನೋಡಿದವರು. ಇದನ್ನು ಸೈಡ್ಗೆ ಇಟ್ಟು ರೋಟಿ ಮಾಡೋಣ. ಈಗ ಇದನ್ನೆಲ್ಲ ಮಾಡೋರಾಗ 1 ಗಂಟೆ ಆಯಿತು. ಹಿಟ್ಟು ನೆಂದಿರ್ತೈತಿ ಚೆಂದಾಗಿ. ಈಗ ನೋಡಿರಿ ರೋಟಿ ಮಾಡೋಣ. ಚಪಾತಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಹಿಟ್ಟು ಹಚ್ಚಿ ಇದನ್ನು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಲಟ್ಸೋಣ. ಎಳ್ಳೂ ಹಚ್ಬೋದು. ನಾ ಕೊತ್ತಂಬರಿ ಅಷ್ಟು ಹಚ್ಚೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಲಟ್ಟಿಸ್ಕೋಬೋದು. ಅತಿ ದಪ್ಪಿರಬಾರ್ದು, ಅತಿ ತೆಳ್ಳಗಿರಬಾರ್ದು. ಚಪಾತಿಗಿಂತ ಸ್ವಲ್ಪ ದಪ್ಪಿದ್ರೆ ಸಾಕು. ನೋಡಿರಿ ಈ ಥರ ಲಟ್ಟಿಸಿ ಇದಕ್ಕೆ ಹಿಂದಿನ ಸೈಡೆಲ್ಲ ನೀರು ಹಚ್ಚಬೇಕು. ನೀರು ಹಚ್ಚಿ ಹಂಚು ಆಲ್ರೆಡಿ ಕಾದೈತಿ, ಹಂಚಿಗೆ ಹಾಕಿಬಿಡೋದು. ಈಗ ನೀರು ಹಚ್ಚಿದ ಭಾಗನ ಹಂಚಿಗೆ ಹಾಕಬೇಕು. ನೀರು ಹಚ್ಚಿದ ಭಾಗ ಕೆಳಗೆ ಮಾಡಿ, ಕೊತ್ತಂಬರಿ ಹಚ್ಚಿದ್ದ ಭಾಗ ಮೇಲೆ ಮಾಡಿ ಹಂಚಿಗೆ ಹಾಕೋಣ. ಹಾಕಿ ಸ್ವಲ್ಪ ಹೊತ್ತಿಗೆ ಮೀಡಿಯಮ್ ಉರಿ ಇಡೋಣ. ಹಾಕಿ ಸ್ವಲ್ಪ ಹೊತ್ತಿಗೆ ಅದು ಮೇಲೆಲ್ಲ ಬಬಲ್ಸ್ ಬರಬೇಕು.
ಬರಾಕತ್ತಾವ ನೋಡ್ರಿ. ಈ ಥರ ಬಬಲ್ಸ್ ಬಂದ ಆದ ನಂತರ ಇದನ್ನು ಹಂಚನ್ನು ಎತ್ತಿ ಉಲ್ಟಾ ಹಿಡಿಬೇಕು. ಇದಕ್ಕೆ ಹಿಡಿಕಿರೋಂಥ ಹಂಚಿದ್ರೆ ಒಳ್ಳೆಯದು. ಮೀಡಿಯಮ್ಗಿಂತ ಕಡಿಮೆ ಉರಿ ಮಾಡಿ ಇದನ್ನು ಈ ಥರ ಉಲ್ಟಾ ಮಾಡಿ ಹಿಡಿದು ಬೇಯಿಸ್ಕೋಬೇಕು. ಚೆಂದಾಗಿ ಬೇಯಬೇಕು. ಎಲ್ಲ ಸೈಡು ಚೆಂದ ಬೇಯಂಗದನ್ನ ಹಂಚು ತಿರ್ಗಿಸ್ತಾ ಬೇಯಿಸ್ಕೋಬೇಕು. ನೋಡಿರಿ ಏನು ಸೂಪರಾಗಿ ಬಂದೈತೆ ನೋಡಿರಿ ರೊಟ್ಟಿ. ಇನ್ನೂ ಹೆಂಗೆ ಬೇಕ್ರಿ ನಿಮಗೆ ರೊಟ್ಟಿ? ಮೇಲೆ ಬೆಣ್ಣೆ ಹಚ್ಚಿಬಿಟ್ರೆ ಮುಗೀತು. ತಂದೂರಿ ನಾನ್ ರೋಟಿ ರೆಡಿ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಸೂಪರಾಗಿ ಬಂದೈತಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.